ಅಂದ್ರೆ ಇದ್ರಾರ್ಥ ಏನಪ್ಪ ಅಂತಂದ್ರೆ ಗೆದ್ದ ಬಲ ಹಿಡ್ಕೊಂಡು ತಮ್ಮದೊಂದು ಏನೋ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೊಂಡು ಹೋಗೋದು. ಡಿ ಕೆ ಶಿನ ಹೊಡಿಬೇಕಾಗಿದೆ ಅವ್ರಿಗೆ. ಡಿ ಕೆ ಸಿ ಏನು ಮಾಡ್ಬೇಕಾಗಿತ್ತು, ಎಚ್ ಡಿ ಕೆ ಹೊಡಿಬೇಕಾಗಿದೆ. ಇಬ್ಬರು ಗುಜರಾದಾಗ ಸಾಲ ಆಗ್ತಾ ಇರೋ ರೈತರು ಅಂತ. ಹೌದು. ಮತ್ತು ಡಿ ಕೆ ಸಿ ಅವ್ರು ತಿಳ್ಕೊಬೇಕಾಗಿತ್ತು ಇಷ್ಟರೊಳಗೆ. ಇದನ್ನು ಇವತ್ತು BJP ಮತ್ತು JDS ಅವ್ರು ಕುಡ್ಕೊಂಡು ಮುಂದುವರೆದ್ರೆ ಅವ್ರ ಶಕ್ತಿ ಆಗ್ತಾರೆ. ಅವ್ರು ನಾಳೆ ಬರುವ ಎಲೆಕ್ಷನ್ದೊಳಗೆ ಅವ್ರು ಹೊಡೆದು ನಿಶ್ಚಿತ ಬರ್ತದೆ. ಯಾಕೆ ಇಡೀ ಕರ್ನಾಟಕದ ರೈತ ಸಂಘದ ಜನ ಎಲ್ಲರೂ ಕೂಡ್ತಾ ಇದ್ರು ರೈತರು. ಅದೇ ಅವತ್ತು ಮಾಸ್ ಸೆಪ್ಟಲಿಸಮ್ ಅದ್ರಿ ಅದು. ಅದರಲ್ಲಿ ಅಲ್ಲ ಸರ್, ಸೋನಮ್ ವಾಂಗ್ಚುಕ್ ಅವ್ರಿಗೆ ಇವ್ರು ಮಾತಾಡ್ತಾರೆ. ಸೋನಮ್ ವಾಂಗ್ಚುಕ್ ಅವ್ರು ಕೂತಾರೆ, ಇನ್ನೂ ಆದ್ರೂ ಬರ್ತಾ ಇಲ್ಲ, ಇಷ್ಟು ವಿರೋಧ ಆದ್ರೂ ಕೂಡ ಇವರು ಅದನ್ನೇ ಮಾಡ್ತಾವಲ್ಲ, ಮಾಡ್ತಾ ಇದ್ದಾರೆ. ಅದು ನಾವು ಮೇಲ್ಮೇಲೆ ಹೇಳುವಂತ ಒಂದು ಮಾತು ಏನಪ್ಪ ಅಂದ್ರೆ, ಕಾಂಗ್ರೆಸ್ BJP ಅವ್ರು ಒಂದರ ಹಳ್ಳಿದ ಎರಡು ಮುಖಗಳು ಅಂತಾವ್. ಅಲ್ಲ ಸರ್, ಇದು ಹೆಂಗಾಗೈತೆ ಗೊತ್ತಾ? ತಾನ್ ಮಾಡಿದ್ರೆ ಪ್ರೇಮ, ಬೇರೆದವ್ರು ಮಾಡಿದ್ರೆ ಹಾದ್ರ ಅದು ಸ್ಪಷ್ಟ ಶಬ್ದ ಹೇಳ್ತಾ ಇದ್ದೀನಿ. ಕಾಮ ಅನ್ನೋದಿದ್ದು ಹಾದ್ರ. ತಾನು ಮಾಡಿದ ಪ್ರೀತಿ ಶಹಾಜಹಾನ್ ತನ್ನ ಹೇಳ್ತೀವಿ ಪ್ರೇಮ ಮಾಡ್ದ, ಅದನ್ನ ಕಟ್ಟದ ಇದನ್ನ ಕಟ್ಟದ. ಹೋಗ್ಲಿ ಬಿಡಿ ಸರ್. ಸರ್, ಬಿಡದಿಗೆ ಏಕಿಷ್ಟು ಪಟ್ಟು ಹಿಡಿತವ್ರೆ? ಇಲ್ಲ, ಅಲ್ಲಿ ದುಡ್ಡು ಬರ್ತಾ ಇದೆ ರೀ. ಹಳೆದ ರೂಢದಲ್ಲಿದ್ದಾರೆ, ದುಡ್ಡು ಕುಡಿಸ್ಬೇಕಲ್ಲ ಎಲೆಕ್ಷನ್ ಸಲುವಾಗಿ. ಇದೆಲ್ಲ ಮಾಡೋದು ಎಲೆಕ್ಷನ್ ಸಲುವಾಗಿಲ್ಲ ರೀ. ಬೋಗಸ್ ಓಟ್ ಮಾಡಿಸೋದು, ಮತ್ತೇನೋ ಮಾಡೋದು, ದುಡ್ಡು ಹಂಚೋದು, ಸಾರಾಯಿ ಹಂಚೋದು, ಇದಕ್ಕಾಗಿ ಇದೆಲ್ಲ ಗಂಧಗಳು. ದುಡ್ಡು ಹಿಡಿತಾರ ಅವ್ರು. ನೀವು ಯಾರು ಎಲ್ಲ ಇದನ್ನ ಮಾಡ್ತಾರೆ. ಈಗ ಒಂದೇ BJP ಅವರು ಇದ್ದರು, ಅವರು ಇದನ್ನ ಮಾಡ್ತಾ ಇದ್ರು. ಅಲ್ಲ ಸರ್, ನಾನೇನು ಕೇಳ್ತಾ ಇದ್ದೀನಿ, ಇವಾಗ ಬಿಡದಿ ಒಂದೇನಾ ಟೌನ್ ಪ್ಲಾನಿಂಗ್ ಮಾಡೋದಿದೆ? ಸಾಕಷ್ಟು ಅಲ್ಲ, ಗುಲ್ಬರ್ಗ ಐತೆ, ಬೆಳಗಾವಿ ಐತೆ. ನನ್ನ ಹಳೆ ಎಲ್ಲ ಶೋಗಳಲ್ಲಿ ಇದನ್ನೇ ಹೇಳ್ತಿರ್ತೀನಿ. ಆಮೇಲೆ ಅದ್ರ ಜೊತೆಗೆ ಧಾರವಾಡ ಐತೆ, ಹುಬ್ಬಳ್ಳಿ ಐತೆ. ಯಾಕೆ ಸರ್ ಪ್ರತಿಯೊಂದು ಊರಿಗೂ ಬೇರೆ 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 ಇಂಡಸ್ಟ್ರಿಗಳನ್ನ ಕಳಿಸ್ಬಾರ್ದು? IT ಸೆಕ್ಟರ್ಸು, BT ಸೆಕ್ಟರ್ಸು, ಅದೇ ರೀತಿ. ಇವತ್ತಿದೆಲ್ಲರೂ ವಿರೋಧ ಪಕ್ಷದವರೆಲ್ಲ ಮಾತಾಡ್ತಾರೆ. ಈ ಮಾತನ್ನು ಏನು ಮಾತಾಡ್ತಿದ್ದಾರಲ್ಲ, ವಿರೋಧ ಪಕ್ಷದವ್ರು ಮಾತಾಡ್ತಾರೆ. ನಾಳೆ ಅವರು ಆಡಳಿತಕ್ಕೆ ಬಂತಂದ್ರೆ ಬಿಡದಿಗೆ ಬೆಲ್ ಅಂತಾರೆ, ಬಿಡದೇ ಬೆಲ್ ಅಂತಾರೆ. ಯಾಕೆ ಬೆಲ್ ಅಂತಾರಪ್ಪ ಅಂದ್ರೆ, ಎಲ್ಲರಿಗೂ ತಮ್ಮ ಪಾರ್ಟಿ ಬಂದು ಕೊಡಿಸೋದು. ಇಲ್ಲಿ ನಿಜವಾದ ಕಳ್ಕಳಿ ಇಲ್ಲ. ನಿಜವಾಗಿ ಬೇರೆ ಬೆಳೆಸಬೇಕು. ಅಲ್ಲ ಸರ್, ಅಲ್ಲಲ್ಲ, ನಾನೇನು ಹೇಳ್ತಿದ್ದೀನಿ, ಇವತ್ತು ಯಾವುದೇ ಒಂದು ಟೌನ್ ಪ್ಲಾನಿಂಗ್ ಅಂತ ಬಂದಾಗ, ಇವಾಗ ಹುಬ್ಳಿಯಲ್ಲೇನೆ ನಾನು ಹೇಳ್ತಾ ಇದ್ದೀನಿ, ಗೂಗಲ್ ಬರ್ತಿದೆ ಅಂತ ಗುರುತಾಗ್ಬಿಟ್ರೆ, ಗೂಗಲ್ ಕಂಪನಿ ಹುಬ್ಳಿಲಿ ತನ್ನ ಹೆಡ್ ಆಫೀಸ್ ಮಾಡ್ತಾ ಇದೆ, ಕರ್ನಾಟಕದ ಹೆಡ್ ಆಫೀಸ್ ಮಾಡ್ತಾ ಇದೆ ಅಂತ ಬಂದರೆ, ಅಲ್ಲಿ ಇರ್ತಕ್ಕಂತಹ ಎಲ್ಲ ಲ್ಯಾಂಡ್ ರೇಟ್ಗಳು ಹೆಚ್ಚೇ ಆಗುತ್ತೆ. ಅಲ್ಲ, ಬೆಂಗಳೂರಿಂದಾನೇ ಕಮಾಯಿ ಮಾಡ್ಬೇಕಂತ ಏನಿವ್ರದು? ಇಲ್ಲ ರೀ, ಇಲ್ಲೇನದಪ್ಪ ಅಂತಂದ್ರೆ, ಯಾವಾಗಲೂ ಬೆಳೆದಂಥದ್ದು ಸಡನ್ ಆಗಿ ಕೈ ಬರುವಂಥದ್ದು ಯಾವುದದ. ಇನ್ನೊಂದು ಕಡೆ ಅದನ್ನು ಬೆಳೆಸಿ ಇನ್ವೆಸ್ಟ್ಮೆಂಟ್ ಮಾಡಿ ಕೆಲಸೋದಕ್ಕೆ ಇನ್ನೂ ಲೇಟ್ ಆಗ್ತದೆ. ಈಗ ಹಾಕಿದ ತಕ್ಷಣ, ಬೀಜ ಹಾಕಿದ ತಕ್ಷಣ ಪ್ರತಿಫಲ ಬರೋದು ಯಾವ ಜಾಗ ಅಲ್ಲ ಸರ್. ಹುಬ್ಳಿಯಲ್ಲೂ ಕೂಡ ಏನು ಬೇಕೋ ಅದೆಲ್ಲ ಸಿಗುತ್ತೆ ಅಲ್ವಾ ಸರ್? ಅದೇ ರೀತಿ ಹುಬ್ಳಿಲಿ ಇನ್ ದ ಸೆನ್ಸ್. ಆದರೆ ಹುಬ್ಬಳ್ಳಿಯಲ್ಲಿ ಬೆಂಗಳೂರಲ್ಲಿ ಎಷ್ಟು ಸಿಗ್ತದೋ ಅಷ್ಟು ಸಿಗ್ತಾ ಇಲ್ಲ, ಸಿಗುವುದಿಲ್ಲ ಅನ್ನೋದು ಇವ್ರ ನಂಬಿಕೆ. ಅಲ್ಲ ಸರ್, ಇವಾಗಲಾದರೂ ಕೂಡ ಮೇನ್ ಟೌನಲ್ಲಿ ಕೋಟ್ ಗಂಟ್ಲೆ ಜಾಗದ ರೇಟ್ ಇದೆ ಹುಬ್ಳಿಲೂ ಕೂಡ. ಅಲ್ಲೂ ಕೂಡ ಏನು ಕಡಿಮೆ ಇಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಕೋಟ್ ಗಂಟ್ಲೆ ರೇಟ್ ಐತೆ, ಅಲ್ಲೂ ಕೂಡ ಇದನ್ನೇ ಮಾಡ್ಬೋದಲ್ಲ ಇವರು. ನಾವು ಅಂತೀವಿ ರೀ, ಬೆಳೆಸೋ ಮಾಡ್ರಿ ಅಂತ ಟೌನ್ಶಿಪ್. ಅದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪಾ, ಇದನ್ನೆಲ್ಲ ನೋಡ್ತಾ ಹೋದಾಗ ಆಂಧ್ರ ಪ್ರದೇಶನವರು, ತೆಲಂಗಾಣ